ನೋಡಿ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುವ ಸಂದರ್ಭದಲ್ಲಿ ಅನೇಕ ಜನ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ರು ನೋಡಿ ಒಂದು ಈ ಟೆಂಪ್ರರಿ ಸೀಸ್ ಫೈರ್ ಆಗ್ಬೋದು ಅಷ್ಟೇ, ಇದರಿಂದ ಬೇರೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅಂದುಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತ್ಕೊಳ್ತಾರೆ, ನೀವು ಕೊಟ್ಟ ಮಾತಂತೆ ನಮಗೆ ಬಿಟ್ಟು ಕೊಡಬೇಕು ಅಂತ ಹೇಳಿ ಅವರು ಪಟ್ಟು ಹಿಡಿತಾರೆ ಅಂತ ಇತ್ತು. ಸಿದ್ದರಾಮಯ್ಯ ಅವರು ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ, ನಾನೇ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ಅವರು ಕೂಡ ಜಿದ್ದಿಗೆ ಬಿದ್ದಂತೆ ಮಾತಾಡ್ತಾರಂತ ಕೂಡ ಲೆಕ್ಕಾಚಾರಗಳು ಆಗ್ತಾ ಇತ್ತು. ಆದರೆ 4 ಗೋಡೆ ಮಧ್ಯೆ ಆಗಿರೋದು ಇವರಿಬ್ಬರ ನಡೆ ಅಲ್ಲ, ಅವರಿಬ್ಬರ ಆಪ್ತರ ನಡೆಯಿಂದಾಗಿ ಬೇಸರವನ್ನು ಉಭಯ ನಾಯಕರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದರ ಬೆನ್ನಲ್ಲೇ ನೋಡಿ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬೆನ್ನಲ್ಲೇ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮೀಟ್ ಮಾಡಿ 1 ಗಂಟೆ ಕಾಲ ಮ್ಯಾರಥಾನ್ ಮೀಟಿಂಗನ್ನು ಮಾಡ್ತಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆಗಳು, ಬದಲಾವಣೆಯ ಫೈಟ್, ಕುರ್ಚಿ ಕಾಳಗ, ಕೆಲವರು ತಮ್ಮ ಆಸೆಯನ್ನು ಯಾವ ರೀತಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಮಂತ್ರಿಗಿರಿಗೋಸ್ಕರ ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಒಂದು ರಿಪೋರ್ಟನ್ನು ಕೂಡ ರೆಡಿ ಮಾಡಿದ್ದಾರೆ. ಇವತ್ತು ಸೋನಿಯಾ ಗಾಂಧಿ ಅವರ ಜೊತೆ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಕೂಡ ನಡೆಯುತ್ತೆ. ಆದರೆ ಇಲ್ಲಿ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದು ಯಾರು ಅನ್ನೋದೇ ಈಗಿರುವಂಥ ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಯಾರಿಲ್ಲಿ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದು ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ಯಕ್ಕಂತೂ ತಾತ್ಕಾಲಿಕವಾದಂಥ ಕದನ ವಿರಾಮ ಆಗಿರಬಹುದು, ಅಂದರೆ ವಿರಾಮವನ್ನು ಘೋಷಣೆ ಮಾಡ್ಕೊಂಡಿರ್ಬೋದು ಇಬ್ರು ಕೂಡ. ಆದರೆ ಯಾರು ತಪ್ಪಿಸ್ಕೊಂಡ್ರು ಬೀಸೋದೊಣ್ಣೆಯಿಂದ? ನಾಗೇಂದ್ರ ಬಾಬು, ಬೀಸುವ ದೊಣ್ಣೆಯಿಂದ ಪಾರಾಗುವ ತಂತ್ರಗಾರಿಕೆ ಮಾಡಿದ್ದು ಕಾಂಗ್ರೆಸ್ ಹೈಕಮಾಂಡ್ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಇಬ್ಬರ ಕಾಳಗ, ಅದರಲ್ಲೂ ಕೂಡ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಅದರ ಜೊತೆಗೆ ಅವರವರ ಶಾಸಕರು ಅವರವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. DCM DK ಶಿವಕುಮಾರ್ ಅವರನ್ನು ಬೆಂಬಲಿಸಿ ಶಾಸಕರು ಹೋಗಿರುವಂಥದ್ದು, ಇದು ಎಲ್ಲ ಒಂದು ಕಡೆಗೆ ತಾರ್ಕ ನೋಡಿ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುವ ಸಂದರ್ಭದಲ್ಲಿ ಅನೇಕ ಜನ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ರು ನೋಡಿ ಒಂದು ಈ ಟೆಂಪ್ರರಿ ಸೀಸ್ ಫೈರ್ ಆಗ್ಬೋದು ಅಷ್ಟೇ, ಇದರಿಂದ ಬೇರೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅಂದುಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತ್ಕೊಳ್ತಾರೆ, ನೀವು ಕೊಟ್ಟ ಮಾತಂತೆ ನಮಗೆ ಬಿಟ್ಟು ಕೊಡಬೇಕು ಅಂತ ಹೇಳಿ ಅವರು ಪಟ್ಟು ಹಿಡಿತಾರೆ ಅಂತ ಇತ್ತು. ಸಿದ್ದರಾಮಯ್ಯ ಅವರು ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ, ನಾನೇ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ಅವರು ಕೂಡ ಜಿದ್ದಿಗೆ ಬಿದ್ದಂತೆ ಮಾತಾಡ್ತಾರಂತ ಕೂಡ ಲೆಕ್ಕಾಚಾರಗಳು ಆಗ್ತಾ ಇತ್ತು. ಆದರೆ 4 ಗೋಡೆ ಮಧ್ಯೆ ಆಗಿರೋದು ಇವರಿಬ್ಬರ ನಡೆ ಅಲ್ಲ, ಅವರಿಬ್ಬರ ಆಪ್ತರ ನಡೆಯಿಂದಾಗಿ ಬೇಸರವನ್ನು ಉಭಯ ನಾಯಕರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದರ ಬೆನ್ನಲ್ಲೇ ನೋಡಿ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬೆನ್ನಲ್ಲೇ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮೀಟ್ ಮಾಡಿ 1 ಗಂಟೆ ಕಾಲ ಮ್ಯಾರಥಾನ್ ಮೀಟಿಂಗನ್ನು ಮಾಡ್ತಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆಗಳು, ಬದಲಾವಣೆಯ ಫೈಟ್, ಕುರ್ಚಿ ಕಾಳಗ, ಕೆಲವರು ತಮ್ಮ ಆಸೆಯನ್ನು ಯಾವ ರೀತಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಮಂತ್ರಿಗಿರಿಗೋಸ್ಕರ ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಒಂದು ರಿಪೋರ್ಟನ್ನು ಕೂಡ ರೆಡಿ ಮಾಡಿದ್ದಾರೆ. ಇವತ್ತು ಸೋನಿಯಾ ಗಾಂಧಿ ಅವರ ಜೊತೆ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಕೂಡ ನಡೆಯುತ್ತೆ. ಆದರೆ ಇಲ್ಲಿ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದು ಯಾರು ಅನ್ನೋದೇ ಈಗಿರುವಂಥ ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಯಾರಿಲ್ಲಿ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದು ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ಯಕ್ಕಂತೂ ತಾತ್ಕಾಲಿಕವಾದಂಥ ಕದನ ವಿರಾಮ ಆಗಿರಬಹುದು, ಅಂದರೆ ವಿರಾಮವನ್ನು ಘೋಷಣೆ ಮಾಡ್ಕೊಂಡಿರ್ಬೋದು ಇಬ್ರು ಕೂಡ. ಆದರೆ ಯಾರು ತಪ್ಪಿಸ್ಕೊಂಡ್ರು ಬೀಸೋದೊಣ್ಣೆಯಿಂದ? ನಾಗೇಂದ್ರ ಬಾಬು, ಬೀಸುವ ದೊಣ್ಣೆಯಿಂದ ಪಾರಾಗುವ ತಂತ್ರಗಾರಿಕೆ ಮಾಡಿದ್ದು ಕಾಂಗ್ರೆಸ್ ಹೈಕಮಾಂಡ್ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಇಬ್ಬರ ಕಾಳಗ, ಅದರಲ್ಲೂ ಕೂಡ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಅದರ ಜೊತೆಗೆ ಅವರವರ ಶಾಸಕರು ಅವರವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. DCM DK ಶಿವಕುಮಾರ್ ಅವರನ್ನು ಬೆಂಬಲಿಸಿ ಶಾಸಕರು ಹೋಗಿರುವಂಥದ್ದು, ಇದು ಎಲ್ಲ ಒಂದು ಕಡೆಗೆ ತಾರ್ಕ ನೋಡಿ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುವ ಸಂದರ್ಭದಲ್ಲಿ ಅನೇಕ ಜನ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ರು ನೋಡಿ ಒಂದು ಈ ಟೆಂಪ್ರರಿ ಸೀಸ್ ಫೈರ್ ಆಗ್ಬೋದು ಅಷ್ಟೇ, ಇದರಿಂದ ಬೇರೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅಂದುಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತ್ಕೊಳ್ತಾರೆ, ನೀವು ಕೊಟ್ಟ ಮಾತಂತೆ ನಮಗೆ ಬಿಟ್ಟು ಕೊಡಬೇಕು ಅಂತ ಹೇಳಿ ಅವರು ಪಟ್ಟು ಹಿಡಿತಾರೆ ಅಂತ ಇತ್ತು. ಸಿದ್ದರಾಮಯ್ಯ ಅವರು ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ,
ನಾನೇ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ಅವರು ಕೂಡ ಜಿದ್ದಿಗೆ ಬಿದ್ದಂತೆ ಮಾತಾಡ್ತಾರಂತ ಕೂಡ ಲೆಕ್ಕಾಚಾರಗಳು ಆಗ್ತಾ ಇತ್ತು. ಆದರೆ 4 ಗೋಡೆ ಮಧ್ಯೆ ಆಗಿರೋದು ಇವರಿಬ್ಬರ ನಡೆ ಅಲ್ಲ, ಅವರಿಬ್ಬರ ಆಪ್ತರ ನಡೆಯಿಂದಾಗಿ ಬೇಸರವನ್ನು ಉಭಯ ನಾಯಕರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದರ ಬೆನ್ನಲ್ಲೇ ನೋಡಿ, ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬೆನ್ನಲ್ಲೇ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮೀಟ್ ಮಾಡಿ 1 ಗಂಟೆ ಕಾಲ ಮ್ಯಾರಥಾನ್ ಮೀಟಿಂಗನ್ನು ಮಾಡ್ತಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆಗಳು, ಬದಲಾವಣೆಯ ಫೈಟ್, ಕುರ್ಚಿ ಕಾಳಗ, ಕೆಲವರು ತಮ್ಮ ಆಸೆಯನ್ನು ಯಾವ ರೀತಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಮಂತ್ರಿಗಿರಿಗೋಸ್ಕರ ಅನ್ನೋದ್ರ ಬಗ್ಗೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಒಂದು ರಿಪೋರ್ಟನ್ನು ಕೂಡ ರೆಡಿ ಮಾಡಿದ್ದಾರೆ. ಇವತ್ತು ಸೋನಿಯಾ ಗಾಂಧಿ ಅವರ ಜೊತೆ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಕೂಡ ನಡೆಯುತ್ತೆ. ಆದರೆ ಇಲ್ಲಿ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದು ಯಾರು ಅನ್ನೋದೇ ಈಗಿರುವಂಥ ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಯಾರಿಲ್ಲಿ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದು ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ಯಕ್ಕಂತೂ ತಾತ್ಕಾಲಿಕವಾದಂಥ ಕದನ ವಿರಾಮ ಆಗಿರಬಹುದು, ಅಂದರೆ ವಿರಾಮವನ್ನು ಘೋಷಣೆ ಮಾಡ್ಕೊಂಡಿರ್ಬೋದು ಇಬ್ರು ಕೂಡ. ಆದರೆ ಯಾರು ತಪ್ಪಿಸ್ಕೊಂಡ್ರು ಬೀಸೋದೊಣ್ಣೆಯಿಂದ? ನಾಗೇಂದ್ರ ಬಾಬು, ಬೀಸುವ ದೊಣ್ಣೆಯಿಂದ ಪಾರಾಗುವ ತಂತ್ರಗಾರಿಕೆ ಮಾಡಿದ್ದು ಕಾಂಗ್ರೆಸ್ ಹೈಕಮಾಂಡ್ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಇಬ್ಬರ ಕಾಳಗ, ಅದರಲ್ಲೂ ಕೂಡ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಅದರ ಜೊತೆಗೆ ಅವರವರ ಶಾಸಕರು ಅವರವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. DCM DK ಶಿವಕುಮಾರ್ ಅವರನ್ನು ಬೆಂಬಲಿಸಿ ಶಾಸಕರು ಹೋಗಿರುವಂಥದ್ದು, ಇದು ಎಲ್ಲ ಒಂದು ಕಡೆಗೆ ತಾರಕ. ನೋಡಿ, ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುವ ಸಂದರ್ಭದಲ್ಲಿ ಅನೇಕ ಜನ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ರು, ನೋಡಿ, ಒಂದು ಈ ಟೆಂಪ್ರರಿ ಸೀಸ್ ಫೈರ್ ಆಗ್ಬೋದು ಅಷ್ಟೇ, ಇದರಿಂದ ಬೇರೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಅಂದುಕೊಂಡಿದ್ದು DK ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತ್ಕೊಳ್ತಾರೆ, ನೀವು ಕೊಟ್ಟ ಮಾತಂತೆ ನಮಗೆ ಬಿಟ್ಟು ಕೊಡಬೇಕು ಅಂತ ಹೇಳಿ ಅವರು ಪಟ್ಟು ಹಿಡಿತಾರೆ ಅಂತ ಇತ್ತು. ಸಿದ್ದರಾಮಯ್ಯ ಅವರು ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ, ನಾನೇ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ಅವರು ಕೂಡ ಜಿದ್ದಿಗೆ ಬಿದ್ದಂತೆ ಮಾತಾಡ್ತಾರಂತ ಕೂಡ ಲೆಕ್ಕಾಚಾರಗಳು ಆಗ್ತಾ ಇತ್ತು. ಆದರೆ 4 ಗೋಡೆ ಮಧ್ಯೆ ಆಗಿರೋದು ಇವರಿಬ್ಬರ ನಡೆ ಅಲ್ಲ, ಅವರಿಬ್ಬರ ಆಪ್ತರ ನಡೆಯಿಂದಾಗಿ ಬೇಸರವನ್ನು ಉಭಯ ನಾಯಕರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದರ ಬೆನ್ನಲ್ಲೇ ನೋಡಿ, ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬೆನ್ನಲ್ಲೇ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮೀಟ್ ಮಾಡಿ 1 ಗಂಟೆ ಕಾಲ ಮ್ಯಾರಥಾನ್ ಮೀಟಿಂಗನ್ನು ಮಾಡ್ತಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆಗಳು, ಬದಲಾವಣೆಯ ಫೈಟ್, ಕುರ್ಚಿ ಕಾಳಗ, ಕೆಲವರು ತಮ್ಮ ಆಸೆಯನ್ನು ಯಾವ ರೀತಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಮಂತ್ರಿಗಿರಿಗೋಸ್ಕರ ಅನ್ನೋದ್ರ ಬಗ್ಗೆ, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಒಂದು ರಿಪೋರ್ಟನ್ನು ಕೂಡ ರೆಡಿ ಮಾಡಿದ್ದಾರೆ. ಇವತ್ತು ಸೋನಿಯಾ ಗಾಂಧಿ ಅವರ ಜೊತೆ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಕೂಡ ನಡೆಯುತ್ತೆ. ಆದರೆ ಇಲ್ಲಿ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದು ಯಾರು ಅನ್ನೋದೇ ಈಗಿರುವಂಥ ಪ್ರಶ್ನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಯಾರಿಲ್ಲಿ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದು ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸದ್ಯಕ್ಕಂತೂ ತಾತ್ಕಾಲಿಕವಾದಂಥ ಕದನ ವಿರಾಮ ಆಗಿರಬಹುದು, ಅಂದರೆ ವಿರಾಮವನ್ನು ಘೋಷಣೆ ಮಾಡ್ಕೊಂಡಿರ್ಬೋದು ಇಬ್ರು ಕೂಡ. ಆದರೆ ಯಾರು ತಪ್ಪಿಸ್ಕೊಂಡ್ರು ಬೀಸೋದೊಣ್ಣೆಯಿಂದ? ನಾಗೇಂದ್ರ ಬಾಬು, ಬೀಸುವ ದೊಣ್ಣೆಯಿಂದ ಪಾರಾಗುವ ತಂತ್ರಗಾರಿಕೆ ಮಾಡಿದ್ದು ಕಾಂಗ್ರೆಸ್ ಹೈಕಮಾಂಡ್ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಇಬ್ಬರ ಕಾಳಗ, ಅದರಲ್ಲೂ ಕೂಡ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಅದರ ಜೊತೆಗೆ ಅವರವರ ಶಾಸಕರು ಅವರವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. DCM DK ಶಿವಕುಮಾರ್ ಅವರನ್ನು ಬೆಂಬಲಿಸಿ ಶಾಸಕರು ಹೋಗಿರುವಂಥದ್ದು, ಇದು ಎಲ್ಲ ಒಂದು ಕಡೆಗೆ ತಾರಕ